ಹಲೋ, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಏನು ಮಾಡ್ತಾ ಇದ್ದೀನಿ ಅಂತ ಹೇಳೋದಾದರೆ ತುಂಬಾ ಡಿಫ್ರೆಂಟಾಗಿರುವಂತಹ ರೆಸಿಪಿ ಇದು. ಆ್ಯಕ್ಚುಲಿ ಯಾರು ಟ್ರೈ ಮಾಡಿದ್ದೀರಾ, ಯಾರು ಟ್ರೈ ಮಾಡಿಲ್ಲ ಗೊತ್ತಿಲ್ಲ. ನಾನಂತೂ ಟ್ರೈ ಮಾಡ್ತಾಯಿದ್ದೀನಿ. ಎಸ್, ನೀವು ಕೂಡ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿ, ತುಂಬ ಕ್ರಿಸ್ಪಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಡಿಶ್ಶು ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ಈ ಥರ ಎಗ್ ಬುರ್ಜಿನ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಹೆಲ್ತ್ ಬೆನಿಫಿಟ್ ಕೂಡ ತುಂಬಾ ಇದೆ. ಹಾಗೆ ತುಂಬ ಈಸಿ, ತುಂಬ ಟೇಸ್ಟಿ ಅಂತಲೇ ಹೇಳ್ಬೋದು. ನೀವು ಯಾವ ರೀತಿ ಮಾಡಿದೆ ಈ ವಿಡಿಯೋನ ನೀವು ಖಂಡಿತವಾಗ್ಲೂ ಪೂರ್ತಿ ಕೊನೆವರೆಗೂ ವಾಚ್ ಮಾಡಲೇಬೇಕು. ಏನಕ್ಕೆ ಅಂತಂದರೆ ಇದರಲ್ಲೊಂದು ಸ್ಪೆಷಲ್ ಇದೆ. ಏನಂತಂದರೆ ಇದರಲ್ಲಿ ನಮ್ಮ ಮನೆಯ ಬಾಲ್ಕನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅನ್ನೋದನ್ನ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ ಎಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಚಿಲ್ಲಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ಫಸ್ಟು ನಾವು ಒಗ್ಗರಣೆಗೆ ಅಂತ ಹೇಳಿ ಚಿಲ್ಲಿನೇ ಹಾಕ್ಕೊಳ್ಬೇಕು. ಅಂದರೆ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆನಂತರ ಕಟ್ ಮಾಡ್ಕೊಂಡಿರುವಂತಹ ಆನಿಯನ್ ಹಾಗೆ ಸ್ವಲ್ಪ ದಪ್ಪ ಮೆಣಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ಇನ್ನೂ ಆ್ಯಡ್ ಮಾಡಿಲ್ಲ. ಇವಾಗ ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು. ಆನಂತರ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡುವಂಥದ್ದು. ಹಾಗಾಗಿ ಆನಿಯನ್ನ ಸ್ವಲ್ಪ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗೋಕ್ಕೆ ಬಿಡಬೇಕಾಗತ್ತೆ. ಒಂದು 5 ಮಿನಿಟ್ಸ್ ಆರ್ 2 ಮಿನಿಟ್ಸು, ಅಂದರೆ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಆಗಿದ ನಂತರ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊತೀನಿ. ಅದಕ್ಕಾಗಿ ಸ್ವಲ್ಪ ನಾನು ಇಲ್ಲಿ ಸಾಲ್ಟನ್ನು ಕೂಡ ಆ್ಯಡ್ ಮಾಡ್ತೀನಿ. ಅಂದರೆ ಆನಿಯನ್ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ಬೇಗ ಅನ್ನೋದಾದರೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಬೇಗನೆ ಫ್ರೈ ಆಗುತ್ತೆ. ಹಾಗೆ ಸ್ವಲ್ಪ ಬ್ರೌನಿಷ್ ಆಗಬೇಕು, ಆವಾಗ ಚೆನ್ನಾಗಿರುತ್ತೆ. ಆನಿಯನ್ ಚೆನ್ನಾಗಿ ಬ್ರೌನಿಷ್ ಆದಾಗ ಯಾವುದೇ ಒಂದು ಅಡುಗೆ ಊಟನೇ ಆಗಿರ್ಬೋದು ತುಂಬ ಟೇಸ್ಟಿಯಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ದಟ್ ಹಾಗೆ ಸ್ವಲ್ಪ ಫ್ರೈ ಆಗಕ್ಕೆ ಬಿಟ್ಟು ಆನಂತರ ಕ್ಯಾಪ್ಸಿಕಮ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಂಡಿದ್ರೆ ಸಾಕು. ಕ್ಯಾಪ್ಸಿಕಮ್ಮು ತುಂಬಾ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಸ್ವಲ್ಪ ಸಾಲ್ಟನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಡಿಮೆ ಉರಿ ಮಾಡಿ ಫ್ರೈ ಮಾಡೋಕ್ಕೆ ಬಿಡಬೇಕು. ಏನಂತ ಸ್ಪೆಷಲ್ ಅಂತ ಹೇಳೋದಾದರೆ ಸೀಗಡಿ, ಕರ್ಮೀನು ಅಂತ ಅಂದಿದ ತಕ್ಷಣ ಖುಷಿಯಾಗಿಡುತ್ತೆ. ಎಸ್, ಇವಾಗ ನಾನು ಇದಕ್ಕೆ ಎಗ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ಎಷ್ಟು ಬೇಕಾದರೂ ಎಗ್ನ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು 10 ಎಗ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ 10 ಮೊಟ್ಟೆಗಳನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಏನಿದು ಎಗ್ ಬುರ್ಜಿ ಯಾರಿಗೂ ಮಾಡೋಕ್ಕೆ ಬರಲ್ವಾ, ಹೊಸ್ದಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳೋದಾದರೆ ಇದರಲ್ಲಿ ಒಂದು ಡಿಫ್ರೆಂಟಾಗಿದೆ. ಸೊ ಈ ಎಗ್ ಬುರ್ಜಿಗೆ ಸ್ಪೆಷಲ್ ಅಂತ ಹೇಳೋದಾದರೆ ಸೀಗಡಿನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಇದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಎಗ್ ಬುರ್ಜಿ ಎಲ್ಲರೂ ಕೂಡ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಈ ಥರ ಸ್ಪೆಷಲಾಗಿ ಮಾಡ್ಕೊಂಡು ತಿಂದಿರೋದು ತುಂಬಾ ರೇರ್ ಅಂದ್ಕೊತೀನಿ. ಹಾಗಾಗಿ ಈ ಒಂದು ಸ್ಪೆಷಲ್ ಡಿಶ್ನ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತಲೇ ಹೇಳ್ಬೋದು. ಹಾಗೆ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲೊಂದು 10 ಮೊಟ್ಟೆ ತೊಗೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಗ್ ಬುರ್ಜಿಗೆ. ಈ ಥರ ನಾರ್ಮಲಾಗಿ ಎಗ್ ಬುರ್ಜಿ ಮಾಡಿಕೊಂಡು ಆನಂತರ ಸ್ವಲ್ಪ ನಾವೇನು ಮಾಡ್ತೀವಿ ಅನ್ನೋದಾದರೆ ಸೀಗಡಿನ ಬಿಸಿ ಮಾಡಿ ಆನಂತರ ಇದಕ್ಕೆ ಆ್ಯಡ್ ಮಾಡ್ಕೊತೀವಿ. ಏನಕ್ಕೆ ಬಿಸಿ ಮಾಡಬೇಕು ಅಂತ ಹೇಳೋದಾದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ತಿನ್ನಬೇಕಾದ್ರೆ. ಹಾಗಾಗಿ ಸೀಗಡಿನ ನಾವು ಏನು ಮಾಡ್ತೀವಿ, ಸ್ವಲ್ಪ ಬಿಸಿ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಆನಂತರ ಆ್ಯಡ್ ಮಾಡ್ಕೊತೀವಿ. ಎಸ್, ನಿಮಗೆ ಜಾಸ್ತಿ ಎಗ್ ಬೇಕು ಅನ್ನೋದಾದರೆ, ಅಂದರೆ ಜಾಸ್ತಿ ಆಗಬೇಕು, ಜಾಸ್ತಿ ಎಗ್ ಬುರ್ಜಿ ಆಗಬೇಕು ಅನ್ನೋದ್ರೆ ಜಾಸ್ತಿ ಮೊಟ್ಟೆನ ಆ್ಯಡ್ ಮಾಡ್ಕೋಬೋದು. ಹಾಗೆ ಆನಿಯನ್ನ ಕೂಡ ನೀವು ಜಾಸ್ತಿ ಆ್ಯಡ್ ಮಾಡ್ಕೊಬೇಕಾಗತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಇಷ್ಟು ಒಂದು 10 ಮೊಟ್ಟೆ ತೊಗೊಂಡಿದ್ದೀನಿ, ನನಗಿಷ್ಟು ಸಾಕು. ಸೊ ದಟ್ ಅದಕ್ಕೆ ನಾನು ಇಷ್ಟನ್ನೇ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಡಿಮೆ ಉರಿಲಿ ಅಂದರೆ ಸೀದೋಗೋದು ಕಡಿಮೆ ಆಗುತ್ತೆ. ಅದಕ್ಕಾಗಿ ಗ್ಯಾಸನ್ನು ಯಾವಾಗಲೂ ಕೂಡ ಮೀಡಿಯಮ್ ಫ್ಲೇವಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಸೀಗಡಿನ ಆ್ಯಡ್ ಮಾಡ್ತೀನಿ. ಓಕೆನಾ? ಮತ್ತು
ನೋಡಿ ಎಷ್ಟು ಫ್ರೆಶ್ ಆಗಿರುವಂತಹ ಸೀಗಡಿ. ನೋಡಿದ ತಕ್ಷಣ ನಾನು ಹಂಗೆ ಬಾಯಲ್ಲಿ ಹಾಕೊಂಡು ತಿಂತಾ ಇದ್ದೆ. ಆಲ್ರೆಡಿ ಅರ್ಧ ಖಾಲಿ ಮಾಡಿದ್ದೆ, ಇನ್ನೊಂದು ಸ್ವಲ್ಪ ಹಾಕೋಕ್ಕೆ ಅಂತ ಮಡಿಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ನಾನಿಲ್ಲಿ ಸೀಗಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಎಷ್ಟು ಆಗುತ್ತೆ ಅಂತ ಹೇಳೋದಾದರೆ ಈ ಡಿಶ್ಶು ಸೂಪರ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಾಗುತ್ತೆ. ನಂಗೆ ಖಂಡಿತವಾಗ್ಲೂ ತುಂಬಾ ಇಷ್ಟ ಆಯಿತು. ಈ ಥರ ಡಿಫ್ರೆಂಟಾಗೂ ಕೂಡ ನಾವು ಸೀಗಡಿಲಿ ಮಾಡ್ಬೋದಾ ಅನ್ನೋದೊಂದು. ಹಾಗಾಗಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ನೋಡಿ, ನೋಡೋಕ್ಕೆ ಒಂಥರ ಬ್ಯೂಟಿಫುಲ್ ಅನಿಸ್ತಾ ಇದೆ. ಏನಪ್ಪ ಇದು ಡಿಫ್ರೆಂಟಾಗಿದೆ ಅಂತ ಹೇಳೋದಾದರೆ ನಿಜವಾಗ್ಲೂ ಇದೊಂದು ಡಿಫ್ರೆಂಟ್ ರೆಸಿಪಿ ಕೂಡ. ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ತುಂಬ ಹೆಲ್ತ್ಗೂ ಒಳ್ಳೆಯದು, ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನೀವು ಒಂದು 5 ಮಿನಿಟ್ಸು ಇದನ್ನು ಕ್ಲೋಸ್ ಮಾಡಿ ಆ ನಂತರ ಓಪನ್ ಮಾಡಿದ್ರೆ ತುಂಬ ಒಳ್ಳೆಯದು. ಏನಕ್ಕೆ ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗೂ ಕೂಡ ಆಗುತ್ತೆ, ಹಾಗೆ ಸ್ವಲ್ಪ ಸಾಫ್ಟ್ನೆಸ್ಸು ಕೂಡ ಬರುತ್ತೆ. ಹಾಗೆ ನಾನು ಹೇಳ್ತಾ ಇದ್ದೆ, ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಈ ವಿಡಿಯೋದಲ್ಲಿ ನಮ್ಮ ಮನೆಯ ಬಾಲ್ಕನಿ ಬಗ್ಗೆ, ಸ್ಪೆಷಲ್ ಬಗ್ಗೆ ನಾನು ತೋರಿಸ್ತೀನಿ ಅಂತ ಹೇಳಿ. ಹೌದು, ಖಂಡಿತವಾಗ್ಲೂ ಈ ವಿಡಿಯೋ ಕೊನೆಯಲ್ಲಿ ನಾನು ನಮ್ಮ ಮನೆಯ ಬಾಲ್ಕನಿ ಯಾವ ರೀತಿ ಇದೆ, ಎಷ್ಟು ಸ್ಪೆಷಲ್ ಆಗಿದೆ ಅಂತ ಕೂಡ ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ನೋಡಿದ ತಕ್ಷಣವೇ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಆ್ಯಕ್ಚುಲಿ ಇದು ಮಾಡಿದ ತಕ್ಷಣ ಮನೇಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂದರು. ಆದರೂ ತುಂಬಾ ಟೇಸ್ಟಿಯಾಗಿತ್ತು. ನಾನು ಹೇಳ್ತಾ ಇದ್ದೆ ಆವಾಗಲಿಂದ ನಮ್ಮ ಮನೆಯ ಬಾಲ್ಕನಿ ಸ್ಪೆಷಲ್ ಏನು ಅಂತ ಹೇಳಿ. ಇದೇ ನಮ್ಮ ಮನೆಯ ಬಾಲ್ಕನಿ. ಇದು ರಿಯಲ್ ಅಲ್ಲ, ಇದು ಪ್ಲಾಸ್ಟಿಕ್ಕು. ಮತ್ತು ಈ ಫ್ಲವರ್ ತೋರಿಸ್ತಾ ಇದ್ದೀನಲ್ಲ, ಇದು ಬಂದು ಒಂದು ದಿನಕ್ಕೆ ಏನಿಲ್ಲ ಅಂದರೂ ಮಿಸ್ ಇಲ್ದಂಗೆ 5ರಿಂದ 6 ಹೂವು ಬಿಡುತ್ತೆ. ಡೈಲಿ ಬಿಡುತ್ತೆ. ತುಂಬಾ ಖುಷಿಯಾಗುತ್ತೆ. ದೇವ್ರಿಗಂತೂ ಆರಾಮಾಗೆ ಇಡ್ಬೋದು ಡೈಲಿ. ಚೆನ್ನಾಗಿದೆ ಆ್ಯಕ್ಚುಲಿ ಇದು. ಈ ಥರ ಡೈಲಿ ಫ್ಲವರ್ ಬಿಡೋದ್ರಿಂದ ಬಾಲ್ಕನಿಗೂ ಕೂಡ ಒಂದು ಅಂದ ಇನ್ನೂ ಜಾಸ್ತಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು, ಬಾಲ್ಕನಿಯ ಅಂದ. ಮನೆಯ ಬಾಲ್ಕನಿ ಇದ್ದಾಗ ತುಂಬಾ ಹ್ಯಾಪಿ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನನಗೆ ಬಾಲ್ಕನಿ ನೋಡಿದ ತಕ್ಷಣ. ನೋಡಿ, ಇದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು 3x6 ಇರುವಂತಹ ಸ್ಕ್ವೇರ್ ಫೀಟು ಅಂತ ಅಂದರೆ 6ಕ್ಕೆ 3 ಆರಾಮಾಗಿ ಕೂತ್ಕೊಳ್ಬೋದು. ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಆಟ ಆಡ್ಬೋದು. ಇದು ಅಮ್ಮನ ಮನೆ. ಸೊ ಇಲ್ಲಿ ಬಂದಾಗೆಲ್ಲ ಹ್ಯಾಪಿ ಫೀಲ್ ಮಾಡ್ತೀವಿ ನಾನು ಮಗ. ನಮ್ಮ ಮನೆಯಲ್ಲಿ ಮೇನ್ ಇನ್ನೊಂದು ಅಟ್ರಾಕ್ಟಿವ್ ಅಂತ ಹೇಳೋದಾದರೆ ಈ ಲೈಟಿಂಗ್ಸು. ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಈ ಲೈಟಿಂಗ್ಸ್ ನೋಡಿದಾಗೆಲ್ಲ. ನೋಡಿದ್ರಲ್ಲ ಗೈಸ್, ಇವತ್ತಿನ ವ್ಲಾಗು ಇದಾಗಿತ್ತು. ದಯವಿಟ್ಟು ಯಾರೆಲ್ಲ ಕಾವ್ಯ ಕನ್ನಡ ವ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ವಾಚ್ ಮಾಡ್ತಾಯಿರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್ ಆಲ್.